ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೇನ್. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 69:35. ಕೀರ್ತನೆಗಳು 69:35. ದೇವರು ಚೀಯೋನ್ ಪಟ್ಟಣವನ್ನು ರಕ್ಷಿಸಿ ಯಹೂದ ದೇಶದ ನಗರವನ್ನು ಕಟ್ಟಿಸುವನು. ಆತನ ಪ್ರಜೆಗಳು ಅಲ್ಲಿ ವಾಸ ಮಾಡುತ್ತಾ ಸ್ವದೇಶವಾಗಿ ಮಾಡಿಕೊಳ್ಳುವರು. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರನ್ನು ಎಲ್ಲಿಗೆ ಕಳಿಸ್ಬೇಕೋ, ಯಾವ ದೇಶದಲ್ಲಿ ಅವರು ವಾಸ ಮಾಡಬೇಕೋ, ಯಾವ ಊರಲ್ಲಿ ಇರಬೇಕೋ ಪ್ರತಿಯೊಂದು ಮೊದಲೇ ತೀರ್ಮಾನ ಮಾಡಿ ದೇವರು ಆರಿಸಿಕೊಂಡವರನ್ನು ಅಲ್ಲಿಗೆ ಕಳಿಸ್ತಾರೆ. ಒಂದು ವೇಳೆ ಅದೇ ಊರಿಗೆ ಅಲ್ಲಿ ಏನಾದರೂ ಕಷ್ಟ, ಸಂಕಟ, ದುಃಖಗಳು, ದುಷ್ಟರು, ಕೆಟ್ಟ ಜನಗಳು ಇರುವುದಾದರೆ ಮೊದಲು ಅವರನ್ನು ಅಲ್ಲಿಂದ ಹೊರಡಿಸಿ ಅವರಿಗೆ ರಕ್ಷಣೆಯನ್ನು ಕೊಟ್ಟು ಎಲ್ಲೆಲ್ಲಿ ವಾಸ ಮಾಡಬೇಕು ಅಲ್ಲೆಲ್ಲೇ ವಾಸ ಮಾಡುವಾಗೆ ಮಾಡ್ತಾರೆ. ಆಗ ಎಲ್ಲರನ್ನು ಕೂಡ ಅದೇ ರೀತಿ ಆದರೆ ದೇವರು ಪ್ರತಿಯೊಂದು ಮನುಷ್ಯರನ್ನು ಕೂಡ ದೇವರೇ ನಿಲ್ಲಿಸುವಂಥದ್ದು. ಇವತ್ತು ಇಡೀ ಮನುಷ್ಯರನ್ನು ಸೃಷ್ಟಿ ಮಾಡಿ ಮನುಷ್ಯರಿಗೋಸ್ಕರ ಅದರಲ್ಲಿರುವುದು ಎಲ್ಲವನ್ನು ಭೂಮಿಯನ್ನು ಸೃಷ್ಟಿ ಮಾಡಿ ಅದರಲ್ಲಿ ಇರಿಸುವುದು ದೇವರ ಕೆಲಸ. ಆದರೆ ಇಲ್ಲಿ ಯಾರು ಇರಬೇಕೋ, ಏನಿರಬೇಕೋ, ಏನಾಗಬೇಕು, ಏನು ಹೋಗಬೇಕು ಪ್ರತಿಯೊಂದು ದೇವರ ತೀರ್ಮಾನ. ಅದರಲ್ಲಿ ವಿಶೇಷವಾದ ರಕ್ಷಣೆ ಯಾರಿಗಪ್ಪ ಅಂದರೆ ದೇವರಿಗೆ. ಯಾಕೆಂದರೆ ಅವರು ದೇವರ ಸಾಕ್ಷಿಗಳಾಗಿ ಜೀವಿಸಬೇಕು. ಯಾರು ಎಲ್ಲಿ ಹೋಗಿ ಏನು ಕೆಲಸ ಮಾಡಬೇಕೋ ದೇವರ ಕೆಲಸ. ಅದಕ್ಕಾಗಿ ದೇವರು ಪ್ರತ್ಯೇಕವಾಗಿ ಆರಿಸಿಕೊಳ್ತಾರೆ. ಅದಕ್ಕೆ ಬೈಬಲಿನಲ್ಲಿ ಈಗ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್, ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರು, ನಮ್ಮ ಸಂಸ್ಕೃತದಲ್ಲಿ, ಭಾರತ ದೇಶದ ಸಂಸ್ಕೃತದಲ್ಲಿ ಬ್ರಾಹ್ಮಣರು ಮತ್ತು ಮುಸ್ಲಿಮರು ಅಂತ ಹೇಳುವಂಥ ಜನಗಳು. ಇದೆಲ್ಲ ಒಂದೇ ಆಗಿದೆ, ಒಂದೇ ಹೆಸರು, ಅರ್ಥ ಮಾತ್ರ ಒಂದೇ ಅರ್ಥ, ಹೆಸರುಗಳು ಮಾತ್ರ ಬೇರೆ ಬೇರೆಯಾಗಿವೆ. ಹಾಗೆ ದೇವರು ಆದುಕೊಂಡವರನ್ನು ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲೆಲ್ಲಿ ಕಳಿಸಿ ವಾಸ ಮಾಡುವಾಗೆ ಆಗ್ಬಿಡ್ತಾರೆ. ಇವತ್ತಿಗೆ ಉದಾಹರಣೆಗೆ ನನ್ನ ನುಡಿಗೆ ಹೆಂಡತಿ ಮಕ್ಕಳು ಸಂಸಾರ ಇದ್ದರೂ ಕೂಡ ನಮ್ಮನಲ್ಲಿಂದ ಅಲ್ಲಿಂದ ಬಿಡುಗಡೆ ಮಾಡಿ ಸತ್ಯವನ್ನು ಬೇರೆ ಅಸತ್ಯವನ್ನು ಬೇರೆ ಬಿಡುಗಡೆ ಮಾಡಿ ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲೆಲ್ಲಿ ಕಳಿಸ್ತಾರೆ. ಇವತ್ತು ಕೂಡ ಎಲ್ಲಿ ಇರಿಸ್ತಾರೆ ಅಲ್ಲಿ ಇರಿಸ್ತಾರೆ. ಇದನ್ನು ದೇವರು ಕೂಡ ಹೇಳಿದ್ದಾರೆ. ಇದನ್ನು ಮಹಾಭಾರತದಲ್ಲಿ, ಬೈಬಲಲ್ಲಿ ಕೂಡ ನಾವು ಇದನ್ನೇ ನೋಡಬಹುದು. ಎಲ್ಲ ಗ್ರಂಥಗಳಲ್ಲಿ ಪ್ರವಾದಿಗಳು, ಸಾಕ್ಷಿಗಳು ಕೂಡ ಹಾಗೆ ದೇವರು ಎಲ್ಲಿ ಕಳಿಸ್ತಾರೆ, ಎಲ್ಲಿ ನಡೆಸ್ತಾರೆ, ಅವರು ಎಲ್ಲಿ ಇರಬೇಕು ಅಂತಲೇ ಅವರಿಗೆ ಗೊತ್ತಿಲ್ಲ. ದೇವರೇ ಅವರನ್ನು ನಡೆಸುವವರಾಗಿದ್ದಾರೆ. ಹಾಗಂಥ ಸ್ಥಳದಲ್ಲಿ ಹೋಗಿ ನಾವು ದೇವರ ಕೊಟ್ಟ ಕೆಲಸವನ್ನು ಮಾಡುತ್ತಾ ನಾವು ಎಂಥ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ಮುಂದೆ ಸಾಗಬೇಕಾಗಿದೆ ಅಂತ ಇದರ ಅರ್ಥವಾಗಿದೆ. 36ನೇ ವಚನ. ಅವರ ಸಂತತಿಗೆ ಅದರ ಹಕ್ಕಿರುವುದು, ಆತನ ನಾಮವನ್ನು ಪ್ರೀತಿಸುವವರು ಅದರಲ್ಲಿ ವಾಸಿಸುವರು. ನಮಗೆ ಸ್ತೋತ್ರ. ಅವರ ಸಂತತಿಗೆ ಅಂದರೆ ದೇವರು ಆದುಕೊಂಡವರ ಮನುಷ್ಯ ಸಂತತಿಗೆ, ದೇವರು ಆದುಕೊಂಡ ಪ್ರಜೆಗಳನ್ನು, ಅವರ ಸಂತತಿಯವರನ್ನೇ ಇವರ ಅಂತ್ಯದವರೆಗೂ ದೇವರೇ ನಡೆಸುವವರಾಗಿದ್ದಾರೆ. ಉದಾಹರಣೆಗೆ ಈಗ ಪ್ಯಾಲೆಸ್ತೈನ್ ರಾಷ್ಟ್ರ ಮೊದಲು ಇಸ್ರೇಲರಿಗೆ, ನಿನಗೆ ಕಾನಾನ್ ನಾಡನ್ನು ನಿನಗೆ ವಶಪಡಿಸಿಕೊಳ್ತೇನೆ, ಅಲ್ಲಿದ್ದ ಪಿವಿಯರು, ಹಿಜ್ಜಿಯರು, ಹಿವ್ಯೂಸರು ಅಂದರೆ ಕೆಟ್ಟ ಸಂತಾನದವರ ಕೆಟ್ಟವರನ್ನು ಹೊರಡಿಸಿಬಿಡ್ತೇನೆ ಅಂತ ಹೇಳಿ ಏನು ಮಾಡಿದರು, ಪ್ಯಾಲೆಸ್ತೈನ್ ರಾಷ್ಟ್ರದ ಒಂದು ಭಾಗವನ್ನು ಇಸ್ರೇಲ್ ದೇಶವನ್ನಾಗಿ ಮಾಡಿ ದೇವರು ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲ್ ಸಂತಾನವನ್ನು ಆರಿಸಿಕೊಂಡು ಅಲ್ಲಿಗೆ ಹೋಗಿ ಇರಿಸಿದ್ರು. ಅದುವೇ ಇವತ್ತು ಇಸ್ರೇಲ್ ದೇಶವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕ ಕ್ರಿಶ್ಚಿಯನ್ ಇಡೀ ಪ್ರಪಂಚದಲ್ಲಿ ಇರುವುದೇ ಕ್ರಿಶ್ಚಿಯನ್ ದೇಶಗಳು ಜಾಸ್ತಿ. ನೋಡಿ, ಅವರ ಸಂತತಿಗೆ ಆ ದೇಶಗಳನ್ನೇ ಕೊಟ್ಟಿದ್ದಾರೆ. ಅದೇ ಕ್ರಿಶ್ಚಿಯನ್ ರಾಷ್ಟ್ರ. ಎರಡನೇದಾಗಿ ಮುಸ್ಲಿಮ್ಸ್ ರಾಷ್ಟ್ರಗಳು ಎರಡನೇ ಸ್ಥಾನದಲ್ಲಿ. ನೋಡಿ, ಅದು ಮುಸ್ಲಿಮ್ಸ್ ಅವರಿಗೆ ಅಂತ ಕೊಟ್ಟಿದ್ದಾರೆ. ಆದರೆ ಭಾರತ ದೇಶದಲ್ಲಿ ಹಿಂದೂ ರಾಷ್ಟ್ರ ಅಂತ ಹೇಳುವಂಥದ್ದು ಇರುವುದು ಒಂದೇ ಒಂದು ದೇಶ, ಅದು ನೇಪಾಳ ಆಗಿದೆ. ಭಾರತ ದೇಶ ಹಿಂದೂ ದೇಶ ಅಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಅಂತೇಳಿ. ಆದರೆ ಒಂದೇ ಒಂದು ಇಡೀ ಪ್ರಪಂಚದಲ್ಲಿರುವಂಥದ್ದು ಹಿಂದೂ ದೇಶ ನೇಪಾಳ.
ಹಾಗೆ ಅವರವರಿಗೆ ಅದದು ರಾಷ್ಟ್ರವನ್ನು ಕೊಟ್ಟಿದ್ದಾರೆ. ಅವರು ಅಲ್ಲಿ ದೇವರನ್ನು ಕಂಡುಕೊಂಡು ಜೀವಿಸುವಂಥದ್ದು. ದೇವರ ನಂಬಿಕೆ ಸ್ತೋತ್ರ. ಅದರಲ್ಲಿ ಒಬ್ಬೊಬ್ಬರಿಗೆ ಒಂದು ಮನೆಸ್ಥಾನಕ್ಕೆ ಯಾವ ಊರು ಯಾವ ಗ್ರಾಮದಲ್ಲಿ ಎಷ್ಟು ಕೊಡ್ತಾರೋ, ಎಲ್ಲಿ ಆದಿಕೊಳ್ತಾರೋ ಅಲ್ಲಿ ದೇವರನ್ನು ಅರಿತುಕೊಂಡು ಜೀವಿಸಿದಾಗ ದೇವರು ದರ್ಶನ ಕೊಟ್ಟ ಮೇಲೆ ಅವರು ಅದನ್ನು ವಶಪಡಿಸಿಕೊಳ್ತಾರೆ. ಅವರ ಸಂತತಿಯವರು ಅಲ್ಲೇ ವಾಸ ಮಾಡುವಂಥದ್ದು. ಒಬ್ಬೊಬ್ಬರನ್ನ ದೇವರು ಆರಿಸಿಕೊಂಡು ದೇವರ ವಿಷಯವನ್ನು ಸಾರಕ್ಕೆ ಊರು ಒಬ್ಬೊಬ್ಬರನ್ನ ಅನೇಕ ದೇಶಗಳ ಕಡೆ ಸಾಕ್ತಾರೆ. ಒಬ್ಬೊಬ್ಬರು ರಾಜ್ಯದೊಳಗೆ ಎಲ್ಲೆಲ್ಲೋ ತಿರುಗಿಸಿಬಿಡ್ತಾರೆ. ಅದು ಕೂಡ ದೇವರ ಪ್ರೀತಿಯಾಗಿದೆ. ಏನೇ ಆದರೂ ನಾವು ದೇವರ ವಿಷಯವನ್ನು ಅರಿತುಕೊಂಡು ದೇವರಲ್ಲಿ ಸಂತೋಷಪಟ್ಟು ಆ ಸೇವೆಯನ್ನು ಮಾಡ್ತಾ ಮುಂದೆ ಹೋಗಬೇಕು. ಅದು ಕೂಡ ದೇವರ ಕಾರ್ಯವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇಲ್ಲಿಗೆ ಕೀರ್ತನೆಗಳು 69ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ ಕೀರ್ತನೆಗಳು 71ನೇ ಅಧ್ಯಾಯಕ್ಕೆ ಹೋಗೋಣ. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. 71ನೇ ಅಧ್ಯಾಯ 1ರಿಂದ. ಯೆಹೋವನೇ, ನಿನ್ನ ಮೊರೆ ಹೊಕ್ಕಿದ್ದೇನೆ, ಎಂದಿಗೂ ಆಶಾಭಂಗ ಪಡಿಸಬೇಡ. ನೋಡಿ, ದಾವೀದರಸರು ದೇವರು ನನ್ನನ್ನು ಕರೆದಿದ್ದಾರೆ, ಆದುಕೊಂಡಿದ್ದಾರೆ ಅಂತ ಹೇಳುವಂಥ ಒಂದು ಯೋಚನೆ ಅವರಿಗೆ ಆಮೇಲೆ ಬಂತು. ಮೊದಲು ಇರಲಿಲ್ಲ. ಅವರು ಕೂಡ ಸಾಮಾನ್ಯ ಒಂದು ಪ್ರಜೆಯಾಗಿದ್ದರು, ಕುರಿ ಕಾಯಿಸುವವರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಲ್ಲಿ ನಾನು ನಿನ್ನ ಮೊರೆ ಹೊಕ್ಕಿದ್ದೇನೆ, ಆಶಾಭಂಗ ಪಡಿಸಬೇಡ. ಕಷ್ಟ ಸಂಕಟ ದುಃಖ ಬಂದಾಗ ಪ್ರಾರ್ಥಿಸಿದ್ರು, ನಾನು ನಿನ್ನನ್ನೇ ನಂಬಿದ್ದೇನೆ, ನನ್ನ ಭಂಗ ಪಡಿಸಬೇಡಪ್ಪ ಅಂತೇಳಿ. ಹಾಗೆ ನಮಗೆ ಕೂಡ ಯಾರಿಂದಾದರೂ ಕಷ್ಟ ಸಂಕಟ ದುಃಖ ಬಂದರೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಇದನ್ನು ಹಿಂದೆ ಕೂಡ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. 2ನೇ ವಚನ 71:2. ನೀತಿ ಸ್ಥಾಪಕನಾದ ನೀನು ನನ್ನನ್ನು ಬಿಡಿಸಿ ಪಾರು ಮಾಡು, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ಉದ್ಧರಿಸು. ನೀನು ಒಬ್ಬನೇ ನೀತಿವಂತ, ಶತ್ರು ಕೈಯಿಂದ ಬಿಡಿಸುವವನು, ರಕ್ಷಣೆ ಕೊಡುವವನು, ಪ್ರಾಣವನ್ನು ಜೀವ ಮಾಡುವವನು ನೀನೊಬ್ಬನೇ. ಆದ್ದರಿಂದ ನಾನು ನಿನ್ನಲ್ಲೇ ಭರವಸೆಟ್ಟಿದ್ದೇನೆ. ಇಗೋ, ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರಾರ್ಥನೆ ಅಂದರೆ ಮಾತನಾಡುವುದು ಅಂತ ಅರ್ಥ. ನಮ್ಮ ಕಷ್ಟ ಸಂಕಟ ದುಃಖಗಳನ್ನು ತಿಳಿಸುವುದು, ನಮ್ಮ ವಿಚಾರಗಳನ್ನು ತಿಳಿಸುವುದು, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದು. ಒಟ್ಟಿನಲ್ಲಿ ದೇವರಲ್ಲಿ ನಾವು ಮಾತನಾಡುವುದು ಪ್ರಾರ್ಥನೆ. ಕಿವಿ ಕೊಟ್ಟು ಉದ್ಧರಿಸಪ್ಪ ಅಂತ. ಹಾಗೆ ನಮ್ಮ ರೀತಿಯಲ್ಲಿ ಕೂಡ ನಾವು ದೇವರಲ್ಲಿ ಆ ರೀತಿ ಪ್ರಾರ್ಥಿಸಬೇಕು. ಇದನ್ನು ಕೂಡ ಹಿಂದೆ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. 3ನೇ ವಚನ 71:3. ನಾನು ಯಾವಾಗಲೂ ಮೊರೆ ಹೋಗುವ ಆಶ್ರಯಗಿರಿಯಾಗಿರು, ನನ್ನ ರಕ್ಷಣೆಗೋಸ್ಕರ ಆಜ್ಞಾಪಿಸಿದ್ದೀಯಲ್ಲವೇ. ದೇವರ ನಮಗೆ ಸ್ತೋತ್ರ. ನಾನು ಯಾವಾಗಲೂ ಮೊರೆ ಹೋಗುವ ಆಶ್ರಯಗಿರಿಯಾಗಿರು. ಯಾವಾಗಲೂ ನನ್ನ ಜೀವಮಾನ ಇಡೀ ನಿನ್ನೊಂದಿಗೆ ಪ್ರಾರ್ಥನೆ ಮಾಡ್ತಾ ನಾನು ಜೀವನ ಮಾಡಬೇಕು, ನಿನ್ನೊಂದಿಗೆ ನಾನು ಜೀವಿಸಬೇಕು. ನೀನೇ ನನ್ನ ಆಶ್ರಯಗಿರಿ ಅಂತ ನಾವು ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನಲ್ಲಿ, ಯೇಸು ಕ್ರಿಸ್ತನಲ್ಲಿ, ಅಲ್ಲಾಹ್ನಲ್ಲಿ ನಾವು ಪ್ರಾರ್ಥಿಸಬೇಕು. ಅದಲ್ಲದೆ ಬೇರೆ ಯಾವ ವಿಚಾರಕ್ಕೂ ನಾವು ಹೋಗಬಾರದು. ನನ್ನ ರಕ್ಷಣೆಗೋಸ್ಕರ ಆಜ್ಞಾಪಿಸಿದೆಯಲ್ಲವೇ. ಹೌದು, ನನ್ನ ರಕ್ಷಣೆಗೆ ನೀನು ಏನು ಮಾಡಿದ್ಯಾ? ಕಾವಲು ದೂತರನ್ನು ಕೊಟ್ಟಿದ್ದೀಯಾ, ಪವಿತ್ರಾತ್ಮರನ್ನು ಬಿಟ್ಟಿದ್ದೀಯಾ, ಅವರಿಗೆ ನನ್ನ ರಕ್ಷಣೆಗೋಸ್ಕರ ಆಜ್ಞಾಪನೆ ಮಾಡಿದ್ದೀಯಲ್ಲ, ಅವರೊಂದಿಗೆ ನನ್ನನ್ನು ನೀನು ರಕ್ಷಿಸಪ್ಪ ಅಂತೇಳಿ ನಾವು ದೇವರಲ್ಲಿ ಮೊರೆ ಇಡಬೇಕು. ಈಗ ಒಂದೊಂದು ಕಡೆ ಹೋಗ್ತೇವೆ, ಒಂದೊಂದು ಕಷ್ಟ ಸಂಕಟ ದುಃಖಗಳು ಪ್ರಾಣ ಹೋಗುವ ಸಂದರ್ಭದಲ್ಲಿ ಕೂಡ ನಾವು ರಕ್ಷಣೆ ಮಾಡಿ ನಮಗೆ ರಕ್ಷಣೆ ಸಿಗ್ತದೆ. ಆಗ ನಾವು ಏನು ಹೇಳ್ತೇವೆ? ಅಯ್ಯೋ, ನಾನು ಬದುಕಿದೆ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅಂತ. ಖಂಡಿತವಾಗಿಯೂ ಅಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ದೂತರಿದ್ದಾರೆ, ದೇವರು ರಕ್ಷಣೆಗೋಸ್ಕರ ಕೊಟ್ಟಿದ್ದಾರೆ. ಯಾರಿಗೆ ದೇವರು ಯಾರನ್ನು ಆದುಕೊಂಡಿದ್ದಾರೋ ಅವರಿಗೆ ಮಾತ್ರ, ಅವರ ಮೂಲಕ ನಮಗೆ ರಕ್ಷಣೆ ಸಿಕ್ಕುವಂಥದ್ದು. ವಿಶೇಷವಾದ ಜ್ಞಾನ ದೃಷ್ಟಿ ಎಲ್ಲ ಪವಿತ್ರಾತ್ಮರ ಮೂಲಕ ದೇವರು ನಮಗೆ ಕೊಡುವಂಥದ್ದು. ಆಗ ಪ್ರತಿ ಒಂದಕ್ಕೂ ಇವತ್ತು ಆದೇಶ ಯಾರದ್ದಾಗಿದೆ? ದೇವರಿಗೆ. ಅದಕ್ಕೆ ಅಲ್ಲಿ ಹೇಳಿದ್ದು, ನನ್ನ ರಕ್ಷಣೆಗೋಸ್ಕರ ಆಜ್ಞಾಪಿಸಿದ್ದೀಯಲ್ಲವೇ, ದೂತರಿಗೆ ಆಜ್ಞಾಪನೆ ಕೊಟ್ಟಿದ್ದೀಯಾ, ಪವಿತ್ರಾತ್ಮರಿಗೆ ನೀನು ತಿಳಿಸಿದ್ದೀಯಲ್ಲವೇ, ಆ ರೀತಿ ನಾನು ರಕ್ಷಿಸಪ್ಪ ಅಂತ ನಮ್ಮ ಕಷ್ಟ ಸಂಕಟ ದುಃಖದ ಸಮಯದಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಆಗ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನೇ ಮಾಡಿದ್ರು ನಮಗೆ ಒಂದೊಂದು ಕಷ್ಟ ಸಂಕಟ ದುಃಖಗಳು ಬರ್ತವೆ, ನಷ್ಟ ಆಗ್ತದಲ್ಲ ಅಂತ ನಾವು, ಅದು ಮನುಷ್ಯರಲ್ಲಿ ಒಂದು ಯೋಜನೆ ಹುಟ್ಟುವುದು ಸಹಜ. ಆದರೆ ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ ಅಂತ ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಅದಕ್ಕೆ 10 ದಶಾಜ್ಞೆಗಳನ್ನು ದೇವರು ಕೊಟ್ಟಿದ್ದು. ಅದು ನಮ್ಮ ಪಾಪಗಳನ್ನು ತಿಳಿಸುವಂಥದ್ದು. ಕಷ್ಟ ಸಂಕಟ ದುಃಖಗಳು ಬಂದಾಗ ತಕ್ಷಣ ನಾವು 10 ಆಜ್ಞೆಗಳನ್ನು ಯೋಚನೆ ಮಾಡಬೇಕು. ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ, ಯಾಕೆ ಕಷ್ಟ ಸಂಕಟ ದುಃಖ ಯಾಕೆ ಬಂತು, ನನ್ನ ಮಕ್ಕಳಿಗೆ ಯಾಕೆ ಬಂತು, ನನ್ನ ಪ್ರಾಣಿಗಳಿಗೆ ಯಾಕೆ ಬಂತು, ನನ್ನ ಕೃಷಿಗಳಿಗೆ ಯಾಕೆ ಬಂತು ಈ ರೀತಿ ಅಂತೇಳಿ ಯೋಚನೆ ಮಾಡಿದಾಗ ಅದು ನಮ್ಮ ಜ್ಞಾನದಲ್ಲಿ ಹೃದಯದಲ್ಲಿ ಅಡಕವಾಗಿದ್ದರೆ ಆವಾಗ ನಮಗೆ ಅದು ಗೊತ್ತಾಗ್ತದೆ. ನಾನು ಇಂಥಲ್ಲಿ ತಪ್ಪಿ ಹೋಗಿದ್ದೇನೆ, ಅದಕ್ಕೆ ನನಗೆ ಶಿಕ್ಷೆ ಬಂತು ಅಂತಾಗ
ಅದು ದೇವರು ಪವಿತ್ರಾತ್ಮರ ಮೂಲಕ ನಮಗೆ ತಿಳಿಯಪಡಿಸುವಂಥದ್ದು. ಆಗ ನಾವು ಪಶ್ಚಾತ್ತಾಪ ಪಟ್ಟು ಅಂಥ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದೆ ಸರಿ ಮಾಡದೆ ನಾವು ಹೋಗಬೇಕು. ದೇವರ ನಂಬಿಕೆ ಇಲ್ಲದಿದ್ದರೆ ಕಷ್ಟ, ಸಂಕಟ, ದುಃಖ, ಶಿಕ್ಷೆಯಿಂದ ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ದಾನ ಧರ್ಮ ಮಾಡಿದ್ರು, ನಮ್ಮ ಮನಸ್ಸು, ಹೃದಯ, ಶರೀರ, ಆತ್ಮ, ಶರೀರ, ಪ್ರಾಣ ಸರಿ ಆಗದಿದ್ದರೆ ನಮಗೆ ಬಿಡುಗಡೆ ಆಗಲು ಸಾಧ್ಯವಿಲ್ಲ. ಮತ್ತು ಬೆಂಕಿ ಸುಟ್ಟುಕೊಂಡು ಯಾವ ರೀತಿ ಒಂದು ಮನೆಯನ್ನು, ಊರನ್ನು, ಪಟ್ಟಣವನ್ನೇ ಸುಡುತ್ತದೋ ಅದೇ ರೀತಿ ನಮ್ಮ ಕಲ್ಮಾಶಗಳು ನಮ್ಮನ್ನೇ ಸುಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ದೇವರು ಕಾರಣ ಅಲ್ಲ, ಕಾರಣ ನಾವಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮೊರೆ ಹೋಗು ಆಶ್ವಗಿರಿಯಾಗಿರು, ನನ್ನ ರಕ್ಷಣೆಗೋಸ್ಕರ ಆಜ್ಞಾಪಿಸಿದೆಯಲ್ಲವೇ. ಇದು ನೀನೇ ನನ್ನ ಬಂಡೆಯು ಕೋಟೆಯೂ ಆಗಿದ್ದೀಯಲ್ಲ. ನನ್ನ ಬಂಡೆ ಅಂದರೆ ಏನು? ಕಲ್ಲು, ಅಳಗಾಡದ ಸ್ಥಿರವಾದ ಗಟ್ಟಿ ವಸ್ತಾಗಿದೆ. ಹಾಗೆ ನನ್ನ ನಿಜವಾದ ಬಂಡೆ, ಕೋಟೆ ಅಂದರೆ ಕಲ್ಲಿನಿಂದ ರೌಂಡ್ ಕಟ್ಟಿದಂಥ ಕೋಟೆ. ನನಗೆ ಯಾವುದು ಕೇಡುಂಟು ಮಾಡಲಿಕ್ಕೆ ನೀನು ಬಿಡುವುದಿಲ್ಲ. ನನಗೆ ನಿಜವಾಗಿಯೂ ಬಂಡೆ, ಕೋಟೆ ನೀನೇ ಆಗಿದ್ದೀಯ. ಅಂದರೆ ಕಲ್ಲಿನಂಥ ಕಂಬ, ಕಲ್ಲಿನಂಥ ಕೋಟೆ ಆಗಿದ್ದೀಯಲ್ಲ, ನೀನೇ ನನಗೆ ರಕ್ಷಣೆ ಕೊಡಪ್ಪ ಅಂತ ನಮ್ಮನ್ನು ನಾವು ಸರಿ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 4ನೇ ವಚನ 71:4. ದೇವರೇ ನನ್ನನ್ನು ದುಷ್ಟನ ಕೈಯಿಂದಲೂ ಅನ್ಯಾಯ ಬಲಾತ್ಕಾರಿಯ ವಶದಿಂದಲೂ ತಪ್ಪಿಸು. ನೋಡಿದು ಬಹಳ ವಿಶೇಷ. ದೇವರೇ ನನ್ನನ್ನು ದುಷ್ಟನ ಕೈಯಿಂದಲೂ. ದುಷ್ಟರು ಅಂದರೆ ದೇವರಿಗೆ ವಿರುದ್ಧವಾಗುವಂಥವರು, ಪ್ರಾಪಂಚಿಕ ವಿಷಯದಲ್ಲಿ ಅನೇಕರಿಗೆ ದಗ, ಮೋಸ, ಅನ್ಯಾಯ ನಾನಾ ರೀತಿಯಲ್ಲಿ ಮಾಡೋರು. ಇವತ್ತು ಅವರು ದುಷ್ಟರಾಗಿದ್ದರೆ ಒಡೆಯರು, ರೌಡಿಗಳು. ಅವರಿಗೆ ಒಳ್ಳೆಯದು ಬೇಡವೇ ಬೇಡ, ನ್ಯಾಯ ಅಂತೂ ಬೇಡವೇ ಬೇಡವ. ಗರ್ವ, ಅಹಂಕಾರ ಅವರ ಸಹವಾಸ ಮಾಡಿಕೊಂಡು ಇನ್ನೊಬ್ಬರ ಆಸ್ತಿ ಪಾಸ್ತಿಯನ್ನು ಕಿತ್ತುಕೊಳ್ಳುವಂಥದ್ದು, ಬಡ್ಡಿಗೆ ದುಡ್ಡು ಕೊಳ್ಳುವಂಥದ್ದು, ವಶಪಡಿಸಿಕೊಳ್ಳುವಂಥದ್ದು, ನಾನಾ ರೀತಿ ಎಲ್ಲ ಥರದ ದುಷ್ಟತನ ದುಷ್ಟರು. ಅವರ ಕೈಯಿಂದಲೂ, ಅವರ ಕೈಗೆ ನನ್ನನ್ನು ಶಿಕ್ಷಿಸಲು ಬಿಡುಬಿಡಪ್ಪ, ನಿನ್ನ ಪ್ರೀತಿಯಲ್ಲಿ ನಡೆಸುವು ಅಂತೇಳಿ. 2ನೇ ವಿಷಯ, ಅನ್ಯಾಯ ಬಲಾತ್ಕಾರಿಯ ವಶದಿಂದಲೂ ತಪ್ಪಿಸು. ಯಾರ್ಯಾರು ನನಗೆ ಅನ್ಯಾಯ, ದಗ, ಮೋಸ ಮಾಡ್ತಾರೋ, ಯೋಚನೆ ಮಾಡ್ತಾರೋ, ನನ್ನ ಆಸ್ತಿ ಪಾಸ್ತಿ, ಕುರಿ, ಪ್ರಾಣಿಗಳನ್ನ ವಶಪಡಿಸಿಕೊಳ್ಬೇಕು ಅಂತ ನೋಡ್ತಾರೋ, ಇವತ್ತು ಬಡ್ಡಿಗೆ ಸ್ವಲ್ಪ ದುಡ್ಡು ಕೊಟ್ಟು ಬಡ್ಡಿಗೆ ಬಡ್ಡಿ ಏರಿಸಿ ಅವರಿಗೆ ಕಷ್ಟದಲ್ಲಿ ಅವರ ಮನೆ, ಆಸ್ತಿ ಪಾಸ್ತಿ, ವಾಹನ, ಬೆಳ್ಳಿ, ಬಂಗಾರ ಅಡ ಇಡ್ಬೋದು, ಅದನ್ನು ಕೂಡ ವಶಪಡಿಸಿಕೊಳ್ಳುವಂಥದ್ದು. ಇಲ್ಲದಿದ್ದರೆ ರೌಡಿಗಳನ್ನ ಕರ್ಕೊಂಡು ಬರುವಂಥದ್ದು, ಪತ್ರಗಳನ್ನು ಬರೆಸುವಂಥದ್ದು, ಭೂಮಿದು ಇದಕ್ಕೆ ಸೈನ್ ಹಾಕುವಂತೇಳಿ ಹೊಡೆಯೋದು, ಬಡಿಯೋದು, ಬಾಡದವರ ಸಹಿ ಹಾಕಿಸ್ಕೊಳ್ಳುವಂಥದ್ದು. ಇದೆಲ್ಲ ದುಷ್ಟರಾಗಿದ್ದ ಅನ್ಯಾಯಗಾರರು, ದಗ, ಮೋಸ, ಇಂಥವರ ಕೈಯಿಂದ ತಪ್ಪಿಸಪ್ಪ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಅಂತ ಸಮಯ ಬಂದಾಗಲೂ, ಅಕಸ್ಮಾತ್ ಬರದೆ ಹೋದಾಗಲೂ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನು ಸಹ ಇತ್ತೀಚೆಗೆ 1 ತಿಂಗಳ ಹಿಂದೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಒಂದು ಹಳ್ಳಿಗೆ ಹೋಗಿದ್ದೆ. ಬೇರೆ ಒಂದು ಹಳ್ಳಿಗೆ ಬರುವಾಗ ನಾನು ಅಲ್ಲಿದ್ದಾಗ ಅಲ್ಲಿ ನನಗೆ ದೇವರು, ಅವರು ಲಿಂಗಾಯತ ಕುಟುಂಬದವರು, ಅವ್ರ ಮುಖಾಂತರ ಬಹಳ ಸಹಾಯ ಮಾಡಿಸಿದರು. ಆದರೆ ಅಲ್ಲಿ ಒಂದು ಮನುಷ್ಯ, ಮಾನವ ಇದ್ದಾನೆ. ಕಡೆಗೆ ನನ್ನ ಬಸ್ ಹತ್ತಲು ರೋಡಿಗೆ ಬರುವಾಗ ಒಂದು ಮಾತನ್ನು ಹೇಳಿದರು. ಗುರು, ನಾನು ಒಂದೇ ಒಂದು ಪ್ರಾರ್ಥನೆ, ವಯಸ್ಸಾಯಿತು, ಏನು ಮಾಡೋಕ್ಕೂ ಆಗೋದಿಲ್ಲ, ದುಷ್ಟರ ಕೈಯಿಂದ ನನ್ನ ತಪ್ಪಿಸಪ್ಪ, ನಿನ್ನ ಮಾರ್ಗದಲ್ಲಿ ನಡೆಸಪ್ಪ, ನನಗೆ ಸರಿಯಾದ ದೃಷ್ಟಿ, ಜ್ಞಾನ, ತಿಳುವಳಿಕೆ ಕೊಡಪ್ಪ ಅಂತ ಇಷ್ಟೇ ಈಗ ನಾನು ಬೇಡಿಕೊಳ್ತೀನಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ನೋಡಿ, ಆಗಲೂ ನನಗೆ ಕೂಡ ಯೋಚನೆ ಆಯಿತು, ಇಲ್ಲಿಯೇ ವಯಸ್ಸು, ಸರಿಯಾಗಿ ನಡ್ಕೊಳ್ಳೋಕೆ ಆಗೋದಿಲ್ಲ, ಆದರೂ ಈ ರೀತಿ ಬೇಡಿಕೊಳ್ತಾ ಇದ್ದಾರಲ್ಲ ಅಂತೇಳಿ. ಹಾಗೆ ನೋಡಿ, ಇದೇ ಈ ವಾಕ್ಯದವನ್ನೇ ಅವರು ತಿಳ್ಕೊಂಡು ಏನು ಮಾಡಿದ್ದಾರೆ, ಅವರು ಪ್ರಾರ್ಥಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಂಥ ಒಂದು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿಯೂ ಇರಬೇಕು. 6ನೇ ವಚನ 5ನೇ ವಚನ. ಕರ್ತನಾದ ಯೆಹೋವನೇ, ಬಾಲಾರಭ್ಯ ನನ್ನ ನಿರೀಕ್ಷೆಯು ಭರವಸೆಯು ನೀನಲ್ಲವೇ. ದೇವರೇ, ನನ್ನ ತಾಯಿ ಗರ್ಭಕ್ಕೆ ಹಾಕಿದ್ದು, ಬೆಳೆಸಿದ್ದು, ರೂಪುಗೊಳಿಸಿದ್ದು, ಕಳಿಸಿಕೊಟ್ಟಿದ್ದು, ಇಲ್ಲಿವರೆಗೆ ಬದುಕಿಸಿದ್ದು, ಇನ್ನು ಮುಂದೆ ಬದುಕಿಸೋದು ನೀನೇ ಅಲ್ಲವೇ ಅಂತ ದೇವರು ಯೆಶಾಯನ ಗ್ರಂಥದಲ್ಲಿ ಕೂಡ ಹೇಳಿದ್ದಾರೆ. ತಾಯಿ ಗರ್ಭಕ್ಕೆ ಹಾಕಿ, ಬೆಳೆಸಿ, ರೂಪುಗೊಳಿಸಿ, ತಾಯಿ ಗರ್ಭದಿಂದಲೇ ಹೆಸರಿಡಿದು ಭೂಲೋಕ ಕಳಿಸಿಕೊಟ್ಟಿದ್ದು ನಾನೇ ಅಪ್ಪ ಅಂತೇಳಿ. ಕೀರ್ತನೆ 139 13ರಿಂದ 16 ಓದುವಾಗ ಅಲ್ಲಿ ಕೂಡ ದಾವೀದರಸರು ಹೇಳಿದ್ದಾರೆ, ನನ್ನ ತಾಯಿ ಗರ್ಭದಿಂದ ನೀ ಭೂಲೋಕ ತರುವಾಗಲೇ ನನ್ನ ಪ್ರತಿಯೊಂದು ಆಯುಷ್ಕಾಲ ಪ್ರತಿಯೊಂದನ್ನು ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ, ನಾನು ಪಿಂಡವಾಗಿರುವಾಗಲೇ ಎಂಬುದಾಗಿ. ಪ್ರತಿಯೊಂದು ಬರುವುದು ದೇವರಿಂದಲೇ. ಆದ್ದರಿಂದ
ನನ್ನನ್ನು ನೀನು ಚಿಕ್ಕದರಿಂದಲೂ ರಕ್ಷಿಸಿದ್ಯಾ, ಈಗಲೂ ಕೂಡ ನನ್ನನ್ನು ನೀನು ರಕ್ಷಿಸು. ನನ್ನ ಸೃಷ್ಟಿಕರ್ತನು ನೀನಲ್ಲವೇ? ನನ್ನ ಪ್ರತಿ ಒಂದು ವಿಷಯವು ನಿನಗೆ ಗೊತ್ತಿದೆಯಲ್ಲ. ಯೆಶಾಯ 49ನೇ ಅಧ್ಯಾಯದಲ್ಲಿ 15-16ನೇ ಅಧ್ಯಾಯದ ವಾಕ್ಯವನ್ನು ಕೂಡ ಓದುವಾಗ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ, ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರೀಕರಿಸಿಕೊಂಡಿದ್ದೇನೆ ಎಂಬುದಾಗಿ ಕೂಡ ದೇವರು ಹೇಳಿದ್ದಾರೆ. ಹಾಗೆ ಪ್ರತಿಯೊಬ್ಬರ ಚಿತ್ರವು ದೇವರ ಬಲಗೈಯಲ್ಲಿದೆ. ಪ್ರತಿಯೊಬ್ಬರನ್ನು ಕೂಡ ನೋಡೋರಾಗಿದ್ದಾರೆ. ಅದಕ್ಕೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ನಿನ್ನ ಕಷ್ಟ, ಸಂಕಟ, ದುಃಖಗಳು ಎಲ್ಲವೂ ನನಗೆ ಗೊತ್ತಿದೆ, ನೀನು ಚಿತ್ರೀಕರಿಸಿಕೊಂಡಿದ್ದಾರೆ ಅಂತ ಮೊದಲೇ ಹೇಳಿದ್ದಾರೆ. ಅದಕ್ಕೆ ನಾವು ದೇವರಲ್ಲಿ ನನ್ನನ್ನು ತಾಯಿ ಗರ್ಭಕ್ಕೆ ಹಾಕಿ ಬೆಳೆಸಿ ರೂಪುಗೊಳಿಸಿ ತಾಯಿ ಗರ್ಭದಿಂದಲೇ ಹೆಸರಿದ್ದು ಕಡೆದು ಬೂಳೋ ಕಲಿಸಿಕೊಟ್ಟು ಇಲ್ಲಿವರೆಗೆ ನಡೆಸಿದ್ದು, ಇನ್ನು ಮುಂದೆ ನಡೆಸುವುದು, ಇಂಥ ದುಷ್ಟರ ಕೈಯಿಂದಲೂ ಅನ್ಯಾಯಗಳಿಂದಲೂ ಕೇಡಿನಿಂದಲೂ ನನ್ನನ್ನು ತಪ್ಪಿಸಪ್ಪ. ಶುದ್ಧ ಹೃದಯವನ್ನು ನಿರ್ಮಿಸು, ಶುದ್ಧ ದೃಷ್ಟಿಯನ್ನು ಕೊಡು, ಶುದ್ಧ ಮನಸ್ಸನ್ನು ಕೂಡ ನೀನು ನೋಡು. ನನ್ನ ಆತ್ಮನ ಶರೀರ ಪ್ರಾಣ ಇಡೀ ಶರೀರವನ್ನು ನೀನೇ ನಡೆಸಪ್ಪ ನಿನ್ನ ಪ್ರೀತಿಯಲ್ಲಿ ಎಂಬುದಾಗಿ ನಾವು ಹಲ್ಲೆಲೂಯಾ. 6ನೇ ವಚನ, ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಹೆತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ, ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ನೋಡಿ, ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಹುಟ್ಟಿದಂದಲೇ ದೇವರು ಏನು ಮಾಡ್ತಾರೆ, ಒಬ್ಬೊಬ್ಬರನ್ನು ಹುಟ್ಟಿನಿಂದಲೇ ತಾಯಿ ಗರ್ಭದಲ್ಲಿ ಇರುವಾಗಲೇ ಆರಿಸಿಕೊಳ್ತಾರೆ. ಅವರು ಜನನವಾದ ಮೇಲೆ ಬರ್ತಾ ಅವರ ಪ್ರಾಯದಲ್ಲಿ ದೇವರು ದರ್ಶನ ಕೊಡ್ತಾರೆ. ಅವರ ಮೂಲಕ ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಅವರು ಎಂದಿಗೂ ದೇವರನ್ನು ಬಿಟ್ಟು ಹೋಗುವುದಿಲ್ಲ, ಅನ್ಯಾಯಕ್ಕೆ ಹೋಗುವುದೂ ಇಲ್ಲ. ಒಂದು ವೇಳೆ ಹೋದರೂ ಕೂಡ ತಪ್ಪಾಗಿ ಅದನ್ನು ಪಶ್ಚಾತ್ತಾಪಪಟ್ಟು ಸರಿಪಡಿಸಿಕೊಳ್ತಾರೆ, ಮುಂದೆ ಮಾರ್ಗದಲ್ಲಿ ಹೋಗುವುದಿಲ್ಲ. ದೇವರಲ್ಲಿ ಪ್ರಾರ್ಥಿಸುವವರಾಗಿದ್ದಾರೆ. ಅವರಿಗೆ ಅನ್ಯಾಯ ಕಂಡ್ರೆ ಆಗುವುದಿಲ್ಲ, ದುಷ್ಟರನ್ನು ಕಂಡ್ರೆ ಆಗುವುದಿಲ್ಲ. ಅವರು ಏನಿದ್ರು ಸತ್ತರೆ ಸಾಯಲಿ, ಬದುಕಿದರೆ ಬದುಕಲಿ ಅಂತೇಳಿ ಖಂಡಿತವಾಗಿ ದೇವರ ವಿಷಯವನ್ನೇ ತಿಳಿಸ್ತಾ ಅವರು ಹೋಗ್ತಾರೆ. ಇದು ಹುಟ್ಟಿದಂದಿನಿಂದಲೇ ದೇವರು ಆಧಾರ, ತಾಯಿ ಗರ್ಭದಿಂದಲೇ ಆರಿಸಿಕೊಂಡರು ಅಂತ. ಹಾಗೆ ಇಂಥವ್ರನ್ನು ಕೂಡ ನಾವು ಕೆಲವರನ್ನು ಅನೇಕರನ್ನು ನೋಡ್ಬೋದು. ಅವ್ರಿಗೆ ಅವ್ರು ಯಾವುದೇ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಈ ಲೋಕದ ಹಣ ಅಂತಸ್ತಿಗೆ ಆಡಂಬರಕ್ಕೆ ಹೋಗುವುದೇ ಇಲ್ಲ. ಕಂಡಾಗಿ ಅನ್ಯಾಯವನ್ನೇ ತಿಳಿಸುತ್ತಾ ಬೆಂಕಿಯ ಚೂರಾಗಿ ಅವರ ಮಾತುಗಳು ಇರ್ತವೆ. ಆ ರೀತಿ ಅಂತ ನಾವು ತಿಳ್ಕೊಳ್ಬೇಕು. ಇವರು ಹುಟ್ಟಿದಂದಿನಿಂದಲೇ ದೇವರು ಇವರನ್ನು ಆದುಕೊಂಡಿದ್ದಾರೆ. ದಾವೀದರ ಹೆಸರು ಅನೇಕ ಪ್ರವಾದಿಗಳು, ಸಾಕ್ಷಿಗಳು ಮನಸ್ಸು ಇದ್ದುವೆ. ಇಂಥವರು ಇವತ್ತು ಅಪರೂಪದಲ್ಲಿ ಎಲ್ಲಿಯೋ ಒಬ್ಬೊಬ್ಬರನ್ನು ಕಾಣಬಹುದು. ತಾಯಿ ಹೆತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ. ನೋಡಿ, ಅದನ್ನ ಹಿಂದೆ ಹೇಳಿದ್ದು, ತಾಯಿ ಗರ್ಭಕ್ಕೆ ಹಾಕಿದ್ದು ನೀನೇ, ಬೆಳೆಸಿದ್ದು ನೀನೇ, ರೂಪುಗೊಳಿಸಿದ್ದು ನೀನೇ, ನಾನು ತಾಯಿ ಗರ್ಭದಿಂದ ಹೊರ ತಂದದ್ದು ನೀನೇ, ನನ್ನ ರಕ್ಷಕನು ನೀನೇ, ನೀನೇ ನನ್ನ ಆಧಾರ. ಇದು ಕೀರ್ತನೆ 139 13ರಲ್ಲಿ 16ರವರೆಗೆ ಓದುವಾಗಲೂ ಅಲ್ಲಿ ದಾವೀದರ ಹೆಸರು ವಿಶೇಷವಾಗಿ ಇದನ್ನು ಹೇಳಿದ್ದಾರೆ. ಆಮೇಲೆ ಯೆಶಾಯನ ಗ್ರಂಥದಲ್ಲಿ ಕೂಡ ಇದುವೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ಆದಿಯಲ್ಲಿ ನಾವು ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ಕೂಡ ನಾವು ಇದನ್ನಲ್ಲಿ 28ನೇ ವಚನದಲ್ಲಿ ಕೂಡ ನಾವು ಇದನ್ನು ಓದಿಕೊಳ್ಳಬಹುದು. ಅಲ್ಲಿ ಆದಾಮ ಹವ್ವಳನ್ನು ಸೃಷ್ಟಿ ಮಾಡಿ ಅವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿ ಅವರಿಗೊಂದು ಪುತ್ರ ಸಂತಾನದ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಸಂತಾನ ಭೂಲೋಕದಲ್ಲಿ ಎಲ್ಲ ತುಂಬಿಕೊಳ್ಳಲಿ, ಭೂಮಿಯನ್ನು ವಶಪಡಿಸಿಕೊಳ್ಳಲಿ. ಆದಾಮನ ಮಣ್ಣಿನ ಮುದ್ದೆಯಿಂದ ಸೃಷ್ಟಿ ಮಾಡಿದರು ಆದಿ ಮಾನವ. ಅವನ ಒಂದು ಎಲುಬಿನಿಂದ ಒಂದು ಸ್ತ್ರೀಯನ್ನು ಮಾಡಿ ಅವರನ್ನು ಗಂಡಂಡತಿಯನ್ನಾಗಿ ಮಾಡಿದರು. ಆಗ ಅವರು ಮಕ್ಕಳ ವರ ಯಾರು ಕೊಟ್ಟರು? ಅವರಿಗೆ ದೇವರು ಕೊಟ್ಟರು, ನಿಮ್ಮ ಸಂತಾನ ಭೂಲೋಕದಲ್ಲಿ ತುಂಬಿಕೊಳ್ಳಲಿ ಅಂತೇಳಿ. ಹಾಗೆ ಇವತ್ತು ಪ್ರತಿಯೊಂದು ಸಂತಾನ, ಪ್ರತಿಯೊಂದು ಆಶೀರ್ವಾದ ಸಂತಾನ ಯಾರಿಂದ ಆಯಿತು? ದೇವರಿಂದಲೇ ಬಂತು. ದೇವರ ನಮಗೆ ಸ್ತೋತ್ರ. ದೇವರ ಆಶೀರ್ವಾದ ಇಲ್ಲ ಇದ್ದರೆ ಒಂದು ಗಂಡು ಹೆಣ್ಣಿಗೆ, ಒಂದು ಗಂಡ ಹೆಂಡತಿಗೆ ಮಗು ಹುಟ್ಟಲು ಕೂಡ ಸಾಧ್ಯವೇ ಇಲ್ಲ. ಅನೇಕರಿಗೆ ಇವತ್ತು ಎಂತೆಷ್ಟೋ ಆಸ್ತಿ ಪಾಸ್ತಿಗಳು ಇರ್ತವೆ, ಎಷ್ಟೋ ಇರ್ತವೆ, ಅವರಿಗೆ ಪುತ್ರ ಸಂತಾನವೇ ಇರುವುದಿಲ್ಲ. ಗಂಡಾಗಲಿ ಹೆಣ್ಣಾಗಲಿ ಯಾವುದೋ ಒಂದು ರೀತಿಗಳು ಇದ್ದೇ ಇರುತ್ತವೆ, ಬೇಕಾದಷ್ಟು ಇರ್ತದೆ. ಎಷ್ಟೆಷ್ಟೋ ಲಕ್ಷ ಖರ್ಚು ಮಾಡ್ತಾರೆ ಮಕ್ಕಳಿಗಾಗಿ. ಖಂಡಿತವಾಗಿ ಅವರ ಸ್ವಂತ ಮಕ್ಕಳು ಇರುವುದಿಲ್ಲ. ಕಾರಣ ದೇವರ ಆಶೀರ್ವಾದದಲ್ಲಿ ಇಲ್ಲ ಅಂತ ಅದರ ಅರ್ಥ. ಇದು ಕೂಡ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿವೆ. ದೇವರ ಎಲ್ಲ ಗ್ರಂಥಗಳಲ್ಲಿ ಕೂಡ ಬರೆಯಲ್ಪಟ್ಟಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಪುತ್ರ ಸಂತಾನ ಕೂಡ ಯಾರಿಂದ ಆಗಿದೆ? ದೇವರಿಂದ ಆಗಿದೆ. ಅದಕ್ಕೆ ಹೇಳಿದ್ದು, ನಾನು ಹೆತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ, ತಾಯಿ ಹೆತ್ತಂದಿನಿಂದ ಅಂತೇಳಿ. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ.
ಆಮೇಲೆ ಪ್ರಾಯ ಬರುವಾಗ ದೇವರು ದರ್ಶನ ಕೊಡ್ತಾರೆ. ದೇವರು ಯಾರ ಮುಖಾಂತರ ತಿಳಿಸ್ಬೇಕು ಅವರ ಮೂಲಕ ತಿಳಿಸ್ತಾರೆ, ಅಥವಾ ಅವ್ರ ಗ್ರಂಥಗಳನ್ನು ಓದಿ ತಿಳಿವಾಗಿ ಮಾಡ್ತಾರೆ. ಆಗ ದೇವರವರ ಜೀವಿತದಲ್ಲಿ ಮಾಡುವ ಅದ್ಭುತ ಕಾರ್ಯಗಳನ್ನು ಅವರು ನೆನೆಸಿಕೊಳ್ತಾರೆ. ಆಮೇಲೆ ದೇವರಲ್ಲಿಯೇ ಅವರು ಭರವಸೆ ಇಡುತ್ತಾರೆ. ಇದು ಎಲ್ಲೋ ಒಬ್ಬೊಬ್ಬರು ಅಂದರೆ ಈಗ ಇದನ್ನು ನೋಡೋಕೆ ಹೋದರೆ ಖಂಡಿತವಾಗಿ 10ಕ್ಕೂ ಇಲ್ಲ, 100ಕ್ಕೂ ಇಲ್ಲ, 1000ಕ್ಕೂ ಇಲ್ಲ, 10,000ಕ್ಕೂ ಇಲ್ಲ, ಲಕ್ಷಕ್ಕೆ ಏನಾದರೂ ಒಬ್ಬೊಬ್ಬರು ಇರ್ಬೋದು. ನನಗೆ ಸ್ವಲ್ಪ ಸಂಶಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆದುಕೊಂಡವರು ಹೀಗೆ ಇರುವುದು. ಆಗ ಒಂದು ವೇಳೆ ನಮ್ಮನ್ನು ದೇವರು ಆದುಕೊಂಡಿರುವುದಾದರೆ, ನಮಗೆ ಗೊತ್ತಾಗಿರುವುದಾದರೆ, ನಾವು ದೇವರಲ್ಲಿ ಜೀವಿಸುವುದಾದರೆ, ನಾವು ಕೂಡ ದೇವರೇ ನನ್ನ ತಾಯಿ ಗರ್ಭಕ್ಕೆ ಹಾಕಿ ಬೆಳೆಸಿ ರೂಪುಗೊಳಿಸಿ ನನಗೆ ಬೇಕಾದ ವಿದ್ಯೆ ಬುದ್ಧಿಯನ್ನು ಕೊಟ್ಟು, ಅಥವಾ ಗಂಡ ಹೆಂಡತಿಯನ್ನಾಗಿ ಮಾಡಿದ್ದೀರಿ, ಮಕ್ಕಳನ್ನು ಕೊಟ್ಟಿದ್ದೀರಿ, ವಾಸಕ್ಕೆ ಮನೆ ಕೊಟ್ಟಿದ್ದೀರಿ, ಅದು ಎಂಥದೇ ಆಗಿರ್ಬೋದು, ನಮ್ಮನ್ನು ನೀನು ನಡೆಸ್ತಾ ಇದ್ದೀಯಾ. ಅನೇಕ ಕೇಡು ಗಂಡಾಂತರ ಮರಣದ ಪಾಶ ಅನ್ಯಾಯಕಾರಿಂದಲೂ ದುಷ್ಟರ ಕೈಯಿಂದಲೂ ತಪ್ಪಿಸಿ ಕಾಪಾಡಿದೆಯಲ್ಲ ಅಂತ ತಿಳ್ಕೊಂಡು ನಾವು ದೇವರನ್ನೇ ಹಿಂಬಾಲಿಸಬೇಕು. ದೇವರಲ್ಲಿಯೇ ನಮ್ಮ ದೃಢವಾದ ಮನಸ್ಸನ್ನು ಇಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 7ನೇ ವಚನ, ಅನೇಕರು ನನ್ನ ದುಸ್ಥಿತಿಗೆ ಬೆರಗಾಗುತ್ತಾರೆ, ಆದರೂ ನೀನು ನನಗೆ ಬಲವಾದ ಆಶ್ರಯ ಸ್ಥಾನವಾಗಿರುತ್ತೀ. ನೋಡಿ, ಲೋಕದಲ್ಲಿ ಜೀವಿಸುವಾಗ ದೇವರನ್ನು ಹಿಂಬಾಲಿಸುವಾಗ ಈ ಪ್ರಕೃತಿ ನಿಯಮದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳು ನಮಗೆ ಬಂದೇ ಬರ್ತವೆ. ಕಾಯಿಲೆ ಕಸಗಳು ಬಂದೇ ಬರ್ತವೆ. ಯಾಕೆಂದರೆ ಇವತ್ತು ಒಳ್ಳೆಯವರ ಮೇಲೆಯೂ ಇದು ಕೆಟ್ಟ ಗಾಳಿ ಬೀಸ್ತದೆ, ಕೆಟ್ಟವರ ಮೇಲೆಯೂ ಒಳ್ಳೆ ಗಾಳಿ ಬೀಸ್ತದೆ. ಈಗ ಸೂರ್ಯನ ಬೆಳಕು, ಸೂರ್ಯನೊಂದು ಬಿಸಿಗಾಳಿ ಎಲ್ಲರ ಮೇಲೆಯೂ ತಟ್ಟುತ್ತದೆ, ಎಲ್ಲರ ಮೇಲೆಯೂ ಮಳೆ ಬರ್ತದೆ. ಇವತ್ತು ಒಂದು ಊರಿಗೆ ಬಹಳ ಕೇಡುಗಂಡ ಬಂದು ಅದರಲ್ಲಿ ಸ್ವಲ್ಪ ತಟ್ಟುತ್ತದೆ. ದೇವರು ಯಾರನ್ನು ರಕ್ಷಿಸಬೇಕು ಅವರನ್ನು ರಕ್ಷಿಸ್ತಾರೆ. ಆದರೆ ಗಾಳಿ ನಮ್ಮ ಮೇಲೆ ಹೊಡೆಯುತ್ತದೆ. ಆಗ ನಾವು ಕೂಡ ಅದರ ಸ್ವಲ್ಪ ಕಷ್ಟವನ್ನು ಅನುಭವಿಸಲೇಬೇಕಾಗ್ತದೆ. ಒಂದೊಂದು ವೇಳೆ ದೇವರೇ ಶೋಧನೆಗೆ ಒಳಪಡಿಸಬಹುದು, ಅಥವಾ ಇತರರಿಗೆ ಸಾಕ್ಷಿಗಳಾಗಲು ದೇವರು ನಮ್ಮನ್ನು ಒಂದೊಂದು ರೀತಿಯಲ್ಲಿ ನಡೆಸಬಹುದು. ಸಾಕ್ಷಿಗಳಾಗಲು ನೋಡುವ ಸಮಯದಲ್ಲಿ ಹೀಗಿದ್ರು, ಈಗ ಅವರು ದೇವರನ್ನು ನಂಬಿದ್ರು. ಯಾವುದೇ ಪೂಜೆ ಪುಸ್ಕರ ವಿಗ್ರಹವನೆ ಮಾಯಾ ಮಂತ್ರ ಜ್ಯೋತಿಷ ಸ್ವಾಮೀಜಿ ಈ ಸ್ವಾಮೀಜಿ ಆ ಗುರು ಈ ಗುರು ಆ ದೇವಸ್ಥಾನ ಈ ದೇವಸ್ಥಾನ ಆ ಮಠ ಈಶ್ವರು ಅಂತ ಹೇಳಿಕೊಂಡು ಇಲ್ಲಿಗೂ ಹೋಗಲಿಲ್ಲ. ದೇವರಲ್ಲಿ ಮೊರೆ ಇಟ್ಟು ನೋಡು, ದೇವರೀಗ ಅವರನ್ನು ಮೇಲಕ್ಕೆತ್ತಿದ್ದಾರೆ. ನೋಡಪ್ಪ ಎಂಥ ಆಶ್ಚರ್ಯ ಅಂತ ಇವತ್ತು ನಾವು ಕೂಡ ಅನೇಕರು ಮಾತಾಡುವುದನ್ನು ಕೇಳಿದ್ದೇವೆ, ಈಗಲೂ ಕೇಳುತ್ತಲೇ ಇದ್ದೇವೆ ನಾವು. ಅದಕ್ಕೆ ದಾವೀದರಸರು ಹೇಳಿದ್ರು, ಅನೇಕರು ನನ್ನ ದುಸ್ಥಿತಿಗೆ ಬೆರಗಾಗುತ್ತಾರೆ. ಕಷ್ಟ ಸಂಕಟದಲ್ಲಿ ಕೂಡ ಇತರರಿಗೆ ಸಾಕ್ಷಿಗಳಾಗಲು ಕೂಡ ಒಂದೊಂದು ರೀತಿಯ ಕಷ್ಟಗಳು ನಮಗೆ ಬರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕುಟುಂಬ ಸಂಸಾರ, ಹೆಂಡತಿ ಮಕ್ಕಳೇ ಕೈ ಬಿಡ್ಬೋದು, ಗಂಡನೇ ಕೈ ಬಿಡ್ಬೋದು, ಎಲ್ಲರೂ ಕೈ ಬಿಡ್ಬೋದು. ಆದರೆ ದೇವರಾದುಕೊಂಡವರನ್ನು ದೇವರು ಬಿಡುವುದಿಲ್ಲ, ರಕ್ಷಿಸ್ತಾರೆ. ದೇವರ ವಿಷಯವನ್ನು ತಿಳಿಸಲಿಕ್ಕೆ, ದೇವರಿಗೋಸ್ಕರ, ದೇವರ ಒಂದು ಸುವಾರ್ತೆಯನ್ನು, ದೇವರ ವಿಷಯವನ್ನು ಸಾರುವುದಕ್ಕೋಸ್ಕರ. ಆಗ ಆ ರೀತಿ ನಮ್ಮನ್ನು ಏನು ಮಾಡ್ತಾರೆ. ಅದಕ್ಕೆ ನಾವು ಬೇಜಾರ ಪಟ್ಟುಕೊಳ್ಳಬಾರದು. ದೇವರಲ್ಲಿ ಭರವಸೆ ಇಟ್ಟು ನಾವು ಮುಂದೆ ಸಾಗಬೇಕಾಗಿದೆ. ಆದರೂ ನೀನು ನನಗೆ ಬಲವಾದ ಆಶ್ರಯ ಸ್ಥಾನವಾಗಿರುತ್ತೀ. ನೋಡಿ, ಅನೇಕರು ಎಷ್ಟೇ ಹೀಯಾಳಿಸಿದ್ರು ಮಾಡಿದ್ರು, ದಾವೀದರಸರು ಏನು ಮಾಡಿದ್ರು, ನನಗೆ ಬಲವಾದ ಆಶ್ರಯಗಿರಿ ಯಾರು, ನೀನೇ ಆಶ್ರಯ ಸ್ಥಾನ, ಬೇರೆ ಯಾರಲ್ಲ. ಅವರಲ್ಲಿ ಬಾಯಿ ಮುಚ್ಚಿಸು, ಅವರನ್ನು ನೀನು ಮುಟ್ಟಪ್ಪ, ನನಗೆ ನೀನು ಆಶ್ರಯ ಕೊಡು ಅಂತ ನಾವು ದೇವರಲ್ಲಿಯೇ ಭರವಸೆ ಇಡಬೇಕು. ಆಗ ಹೇಳಿದಾಗೆ ಒಳ್ಳೆ ಗಾಳಿ ಬಡಿಯುತ್ತದೆ, ಅದು ನಿಲ್ತದ ಹೋಗ್ತದೆ, ಕೆಟ್ಟ ಗಾಳಿ ಬಡಿಯುತ್ತದೆ ನಿಲ್ತದ ಹೋಗ್ತದೆ. ಒಂದು ಕೂಡ ಹೋಗುವ ನಮಗೆ ಒಳ್ಳೆ ಒಂದು ಹವಾಮಾನ ಸಿಗ್ಬೋದು, ಕೆಟ್ಟ ಹವಾಮಾನವೂ ಸಿಗ್ಬೋದು. ಮುಂದೆ ನಾವು ಸಾಗುತ್ತಾ ಹೋಗಬೇಕು. ದೇವರು ಕೂಡ ಮನುಷ್ಯನ ಅವತಾರವಿತಿ ಭೂಲೋಕಕ್ಕೆ ಬಂದಾಗ ಅದುವೇ ಅವರ ಜೀವಿತದಲ್ಲಿ ನೆರವೇರಿತು. ಅನೇಕರು ಹೀಯಾಳಿಸಿದ್ರು, ಮಾಡಿದ್ರು, ಹೊಡೆದ್ರು, ಬಡಿದ್ರು, ಯಾವ ಶಿಕ್ಷೆಯನ್ನು ಕೊಟ್ಟರು. ಕಡೆಗೆ ಏನಾಯಿತು, ತಂದೆಯಾದ ದೇವರವರನ್ನು ಪರಲೋಕಕ್ಕೆ ಎತ್ತಿದ್ರು, ಸತ್ತಲಿಂದ ಹುಟ್ಟಿ ಬರುವ ಹಾಗೆ ಮಾಡಿದ್ರು. ಅದೇ ರೀತಿ ಇವತ್ತು ದೇವರು ಆದುಕೊಂಡವರಿಗೂ ಇದು ಒಂದು ಉದಾಹರಣೆಯಾಗಿದೆ. ಆದರೆ ಏನೇ ಆದರೂ ನಾವು ದೇವರಿಂದ ದೂರ ಹೋಗಬಾರದು. ಇದಾಗಿದೆ ದೇವರ ಪ್ರೀತಿ. 8, ನನ್ನ ಬಾಯಿಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ನೋಡಿ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದಾವೀದರಸರ ಬಾಯಲ್ಲೇನಾಯಿತು, ದೇವರೇ ನಿನಗೆ ಸ್ತೋತ್ರ. ಒಳ್ಳೆಯದು ಬರಲಿ, ಸಂತೋಷ ಬರಲಿ, ಕೆಟ್ಟದ್ದು ಬರಲಿ, ಏನೇ ಬರಲಿ, ದೇವರೇ ನಿನಗೆ ಸ್ತೋತ್ರ. ಅಂಥ ಸ್ವಂತ ಮಗನೇ ಕೊಲೆ ಮಾಡಲು ಬಂದಾಗ ಹೆಂಡತಿಯನ್ನು ಕರ್ಕೊಂಡು ಕಾಡಿಗೆ ಹೋದಾಗಲಿ ಗವಿಯಲ್ಲಿ ಅಡಗಿದಾಗ ನೋಡಿ, ದೇವರೊಂದು ಜ್ಞಾನವನ್ನು ಕೊಟ್ಟು ಅಲ್ಲಿಗೆ ನಡೆಸಿದ್ರು.
ಆದರೆ ದೇವರವರಿಗೆ ಏನು ಮಾಡಿದ್ರು, ಒಂದು ಮನುಷ್ಯನ ಮೂಲಕ ಊಟ, ನೀರು, ತಿಂಡಿ, ಉಪಹಾರಗಳನ್ನು ಕೊಡಿಸಿದ್ರು. ಅಲ್ಲಿ ಕೂಡ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರ್ಬೋದು. ಸ್ವಂತ ಹೆಂಡತಿ, ಅಪ್ಪ, ಮಾವನೇ ಕೊಲೆ ಮಾಡಲಿದ್ದ ಪ್ರಜೆಗಳು ಕೂಡ ಅವರಿಗೆ ವಿರೋಧವಾಗಿದ್ದರು. ಆದರೂ ದೇವರ ಸ್ತೋತ್ರ ಅವರ ಬಾಯಿಂದ ಬರಲಿಲ್ಲ. ಕಡೆಗೆ ಅವರಿಗೆ ಎಲ್ಲ ಮಗ ಸತ್ತ, ಸೌಲನು ಕೂಡ ಆಯಿತು. ಎಲ್ಲರೂ ಹೋದ ಮೇಲೆ ದೇವರು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಭೂಲೋಕದಿಂದ ನಾಶ ಮಾಡಿದ ಮೇಲೆ ಅದೇ ಅರಸನ ಹೆಂಡತಿನ ಕಾಡಿನೊಳಗಿಂದ ವಾಪಸ್ಸು ಜೆರುಸಲೇಮಿಗೆ ಬಂದು ಅರಸನನ್ನಾಗಿ ಮಾಡಿದರು. ದೇವರ ನಮಗೆ ಸ್ತೋತ್ರ. ಇದು ಕೂಡ ದೇವರು ಆದುಕೊಂಡವರ ಜೀವಿತದಲ್ಲಿ ಅದೇ ಇವತ್ತಿನ ಒಂದು ಸಂದೇಶದ ವಿಚಾರ ಕೂಡ ಅದುವೇ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಬಾರದು. ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ. ಆವಾಗ ದಾವೀದರಸರು ಹೇಳಿದಾಗೆ, ನೀನೇ ನನ್ನ ಆಶ್ರಯಗಿರಿಯಲ್ಲವೇ, ನನ್ನ ನಿವಾಸ ಸ್ಥಾನ ನೀನೇ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ಜೀವಿತದಲ್ಲಿ ಕೂಡ ಈ 32 ವರ್ಷದಿಂದ ಅದು ಇವತ್ತು ಕೂಡ ಅದುವೇ ನಡೀತಾ ಇದೆ. ಅನೇಕರಿಂದ ಕಷ್ಟ, ಸಂಕಟ, ದುಃಖ ಬರ್ತದೆ. ಒಂದೊಂದು ಸಲ ಸಹಾಯ ಮಾಡ್ತಾರೆ, ಹಿಂದೆ ತಿರುಗಿ ಬೆನ್ನ ಹಿಂದೆ ಏನೇನೋ ಮಾತುಗಳನ್ನ ಹೇಳ್ತಾರೆ, ಎದುರುಗಡೆ ನೆಗಾಡ್ತಾ ಮಾತಾಡ್ತಾರೆ, ನನ್ನೊಂದಿಗೆ ಮಾತಾಡಿಕೊಂಡು ನಿಲ್ತಾರೆ. ಅವರ ಹೃದಯ ಮನಸ್ಸು ಸರಿ ಇರುವುದಿಲ್ಲ. ಬಹಳ ನಗುತ್ತಾ ಅಂದ ಚಂದವಾಗಿ ಇರ್ತಾರೆ, ಆದರೆ ಒಳಗಿನ ಮನಸ್ಸೇ ಬೇರೆ. ಇದು ಇವತ್ತು ಕೂಡ ನನ್ನ ಜೀವಿತದಲ್ಲಿ ನೆರವೇರ್ತಾ ಇದೆ. ಇದು ಬೇರೆಯವರ ಮುಖಾಂತರವೂ ತಿಳಿದು ಬರ್ತದೆ. ದೇವರು ಸ್ವತಃ ನನಗೆ ಜ್ಞಾನವನ್ನು ಕೊಟ್ಟು ಅಲ್ಲಿ ತಿಳಿಸ್ತಾರೆ. ಯಾಕೆಂದರೆ ಒಂದು ಸಮಯದಲ್ಲಿ 17ನೇ ಅಧ್ಯಾಯ 7ನೇ ವಚನದಲ್ಲಿ ಸಮಯದೊಂದಿಗೆ ದೇವರು ಹೇಳಿದ್ದಾರೆ, ಅವರ ಅಂದ ಚಂದಗಳನ್ನು, ಬಣ್ಣಗಳನ್ನ ನೋಡಬೇಡ, ಅವರನ್ನು ನಾನು ತಳ್ಳಿ ಬಿಟ್ಟಿದ್ದೇನೆ ಎಂಬುದಾಗಿ. ಅವರ ಮನಸ್ಸು, ಹೃದಯ ಸರಿ ಇಲ್ಲ. ಎದುರೊಂದು ಮಾತಾಡ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ, ನೆಗಾಡ್ತಾರೆ, ಅರ್ಥದಲ್ಲಿ ಮಾತಾಡ್ತಾರೆ. ಅವರ ತಪ್ಪುಗಳನ್ನ ಇವತ್ತು ಒಂದು ತಪ್ಪುಗಳನ್ನ ಮಾಡಿ ಮಾತಲ್ಲಿ ಸರಿ ಇಲ್ಲದಿದ್ದರೂ ನನ್ನ ಮೇಲೆ ಆ ತಪ್ಪನ್ನು ಹೊರಿಸಲು ಕೂಡ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಇದೆಲ್ಲವೂ ಅರ್ಥ ಆಗ್ತದೆ. ಅವರು ಎಷ್ಟೇ ಪ್ರಾರ್ಥನೆ ಮಾಡ್ಬೋದು, ಎಷ್ಟೇ ಉಪವಾಸ ಮಾಡ್ಬೋದು, ಎಷ್ಟೇ ದಾನ ಧರ್ಮ ಮಾಡ್ಬೋದು, ಅಲ್ಲಿ ಹೃದಯ ಮನಸ್ಸು ಕೆಟ್ಟು ಹೋಗಿದೆ. ಅದಕ್ಕೆ ದಾವೀದರಸರು ಕೂಡ ನಾವು ಕೀರ್ತನೆಯಲ್ಲಿ ಹೇಳಿದ್ದಾರೆ, ಹಿಂದೆ ಓದಿದ್ದೇವೆ, ಪ್ರತಿಯೊಬ್ಬರ ಹೃದಯವನ್ನು ಮನಸ್ಸನ್ನು ಪರಲೋಕದಿಂದಲೇ ವೀಕ್ಷಿಸಿ ನೋಡ್ತಾರೆ. ಪ್ರತಿಯೊಂದು ಮಾತನ್ನು ಆಲಿಸುವವರಾಗಿದ್ದಾರೆ. ಇಡುವ ಹೆಜ್ಜೆಯನ್ನು ಕೂಡ ನೋಡುವವರಾಗಿದ್ದಾರೆ. ಕಾಲಿನ ಹೆಜ್ಜೆಯನ್ನು ಕೂಡ ದೇವರು ನೋಡುವವರಾಗಿದ್ದಾರೆ. ದೇವರು ನಮಗೆ ಸ್ತೋತ್ರ. ಹಾಗೆ ಯಾರು ಇಂಥ ದುಷ್ಟರು, ಅನೀತಿವಂತರಿದ್ದಾರೋ ಅವರು ಎಷ್ಟೇ ಮಾಡಿದರೂ ಕೂಡ ಒಂದಲ್ಲ ಒಂದು ರೀತಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ನಷ್ಟದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇಂಥವರಿಂದ ನಾವು ಬಹಳ ಎಚ್ಚರ. ಇಂಥವರನ್ನು ತಿಳಿದಾಗ ದಾವೀದರಸರು ಪ್ರಾರ್ಥಿಸಿದ ಹಾಗೆ, ಅನೇಕರು ನನ್ನ ದುಸ್ಥಿತಿಗೆ ಬೆರಗಾಗುತ್ತಾರೆ, ಆದರೂ ನೀನು ನನಗೆ ಬಲವಾದ ಆಶ್ರಯ ಸ್ಥಾನವಾಗಿರುತ್ತೀ. ನೋಡಿ, ಅನೇಕರು ಕೇಡು ಮಾಡಬೇಕು ಮಾತಾಡಿ ಏನೋ ನಾವು ಹೇಳಿದಾಗ ಅವನು ಕೇಳೋದಿಲ್ಲ, ಹೇಳಿದಾಗೆ ನಡೆಯೋದಿಲ್ಲ ಅಂತ ಕೂಡ ನೋಡ್ತಾರೆ, ಬೆರಗಾಗ್ತಾರೆ. ಏನು ಮಾಡಿದ್ರು ಇವನು ಏನು ಮಾಡೋಕ್ಕೂ ಆಗೋದಿಲ್ಲಲ್ಲಪ್ಪ ಅಂತೇಳಿ. ನನ್ನ ವಿಚಾರದಲ್ಲಿ ಕೂಡ ಇವನು ಒಬ್ಬಂಟಿಗನಿದ್ದಾನೆ, ಯಾರೂ ಇಲ್ಲ, ಎಷ್ಟು ಧೈರ್ಯದಿಂದ ಮಾತಾಡ್ತಾನೆ, ಎಷ್ಟು ಸರಿಯಾಗಿ ಮಾತಾಡ್ತಾನೆ, ಯಾರಿಗೂ ಹೆದರಿಡುವುದಿಲ್ಲ, ಯಾರಿಗೂ ಮುಲಾಜು ಕೂಡ ಇಡುವುದಿಲ್ಲ. ಇವತ್ತು ನನ್ನ ಮೇಲೆ ಕೂಡ ಅನೇಕರಿಗೆ ಆಶ್ಚರ್ಯ ಆಗ್ತಾ ಇದೆ, ಆದರೆ ಅವರಿಗೆ ದೇವರೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆಗ ನನ್ನ ನಂಬಿಕೆ ಯಾರಲ್ಲಿ ಆಗಿದೆ? ದೇವರಲ್ಲಿಗೆ. ನೀನೇ ನನ್ನ ಬಲವಾದ ಆಶ್ರಯ ದುರ್ಗ. ಆಗ ದೇವರು, ತಂದೆಯಾದ ದೇವರು ಏನು ಮಾಡ್ತಾರೆ? ಕಾವಲು ದೂತಗಳ ಮೂಲಕ ರಕ್ಷಣೆ ಕೊಡ್ತಾರೆ, ಪವಿತ್ರ ಆತ್ಮನ ಮೂಲಕ ನಮಗೆ ಸಹಾಯವನ್ನು ಮಾಡ್ತಾರೆ. ಈ ನಂಬಿಕೆ ನಮ್ಮಲ್ಲಿ ಇರಬೇಕು. ಇಂಥವ್ರನ್ನು ತಿಳಿದುಕೊಳ್ಳುವಂಥ ಜ್ಞಾನ ನಮಗಿರಬೇಕು. ಆ ಜ್ಞಾನ ಬರಬೇಕಾದ್ರೆ ಅದು ಕೂಡ ಅಂಥ ಜ್ಞಾನ ಕೂಡ ದೇವರಿಂದಲೇ ಬರುವಂಥದ್ದು. ದೇವರೇ ಕೊಡುವವರಾಗಿದ್ದಾರೆ. ನಮಗೆ ಸರಿಯಾದ ಭರವಸೆ ದೇವರಲ್ಲಿ ಇದ್ದರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 8ನೇ ವಚನ 71:8. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ನೋಡಿ, ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಸ್ತೋತ್ರ, ನೀನೇ ರಕ್ಷಿಸಪ್ಪ, ನೀನೇ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಪ್ರತಿ ದಿವಸ ಆಗ ದೇವರ ಆತ್ಮ ಯಾರಲ್ಲಿ ಇದೆಯೋ ಅವರು ಜಾಸ್ತಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡ್ತಾರೆ. ಒಳ್ಳೆ ಹಾಡುಗಳನ್ನ ಹಾಡ್ಬೋದು. ಸಮಯವಿದ್ದಾಗಲೆಲ್ಲ ಏನು ಮಾಡ್ತಾರೆ? ಹಾಡಲಿಕ್ಕೆ ಸರಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಉದಾಹರಣೆಗೆ ರೈತರೇ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ, ನಾನಾ ಥರದ ಅಧಿಕಾರಿಗಳು, ಕೆಲಸದವರು. ಆವಾಗ ಬೆಳಿಗ್ಗೆ ಮತ್ತು ಸಾಯಂಕಾಲ, ಬೆಳಿಗ್ಗೆಂತೂ ಎದ್ದಾಗೆ ಪ್ರಾರ್ಥನೆ, ಸಾಯಂಕಾಲ ಎಲ್ಲ ಅಲ್ಲಿ ಅವ್ರು ಮಾಡ್ತಿರೋ ಪ್ರತಿಯೊಂದು ಕೆಲಸದಲ್ಲಿ ಕೂಡ ದೇವರಿಗೆ ಸ್ತೋತ್ರ, ಹೋಗುವಗಳು ಬರುವಾಗಲೂ ಸ್ತೋತ್ರ. ಸಾಯಂಕಾಲ ಕೆಲಸ ಬಿಟ್ಟು ಎಲ್ಲ ಮನೆಗೆ ಬಂದಾಗ ಸ್ನಾನ ಮಾಡಿಕೊಂಡು ನೆಮ್ಮದಿಯಿಂದ ಕೂತುಕೊಂಡು
ಹಾಡು ಹಾಡುತ್ತಾ ದೇವರ ವಾಕ್ಯವನ್ನು ಓದಿ ಅದಕ್ಕೆ ಕುಟುಂಬ ಪ್ರಾರ್ಥನೆ ಹೇಳುವಂಥದ್ದು. ಒಬ್ಬಂಟಿಗರಾದರೆ ಒಬ್ಬಂಟಿಗರೇ ಪ್ರಾರ್ಥನೆ ಮಾಡಿಕೊಂಡು ಹಾಡನ್ನು ಹಾಡಿ ಅದಕ್ಕೆ ಸರಿಯಾಗಿ ಪ್ರಾರ್ಥಿಸುವಂಥದ್ದು. ಅಕಸ್ಮಾತ್ ಒಂದೊಂದು ದಿವಸ ಮನೆಯಲ್ಲಿ ಇದ್ದರೂ ಕೂತರು ನಿಂತರು ಮಲಗಿದ್ರು ಕೂಡ ಒಬ್ಬೊಬ್ಬರಿಗೆ ತಕ್ಷಣ ದೇವರ ವಾಕ್ಯಗಳು ಯೋಚನೆ ಬರಬಹುದು. ಎದ್ದು ಬೈಬಲ್ ಓದು ಅಥವಾ ಹಾಡು ಮಲಗಿದಲ್ಲಿ ದೇವರ ವಾಕ್ಯವನ್ನು ಮೆಲುಕು ಹಾಕುವಂಥ ಮನಸ್ಸು ಬರ್ತದೆ. ಆಟೋಮೆಟಿಕ್ ಅವರೇ ಮಾತಾಡ್ಬೋದು. ಇದೆಲ್ಲ ದೇವರ ವರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ದೇವರ ವರವಾಗಿದೆ. ದೇವರ ಆತ್ಮ ಯಾರಲ್ಲಿದೆಯೋ ಅವರ ಮನಸ್ಸಿನಲ್ಲಿ ದೇವರು ಮಾತನಾಡುವರಾಗಿದ್ದಾರೆ. ಅದಕ್ಕೆ ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವನು. ಕೆಲವರು ನಿದ್ದೆಗೆ ಕೂಡ ಮಾತಾಡ್ತಾರೆ. ಕೆಲವರಿಗೆ ಬೆಳಿಗ್ಗೆ ಯಾವಾಗ 2-2:30 3 ಗಂಟೆ ಆಯಿತೋ ಇದ್ದು ಪ್ರಾರ್ಥನೆ ಮಾಡುವಂಥ ಮನಸ್ಸು ಬರ್ತದೆ. ಅದು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಜೈನ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಅವರವರು ಆಯಾ ಗ್ರಂಥಗಳ ಮೂಲಕ ಅವರು ಪ್ರಾರ್ಥಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅವರ ಮನಸ್ಸು ಅಲ್ಲಿ ಮಿಡಿತಾ ಇರ್ತದೆ. ಏಳು ಪ್ರಾರ್ಥನೆ ಮಾಡು ಎಂಬುದಾಗಿ. ಇದು ದೇವರ ವರವಾಗಿದೆ. ಅದು ದಾವೀದರ ಸರಳಿತ್ತು. ಇವತ್ತು ಕೂಡ ದೇವರು ಆದುಕೊಂಡವರಲ್ಲಿ ಇದುವೇ ನಾವು ಕಾಣಬಹುದು. ಅವರು ಬೆಳಗಾಗುವುದಕ್ಕಿಂತ ಮೊದಲೇ ಎದ್ದು ಅಲ್ಲಿ ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ. ಮಾರ್ಕ 1ನೇ ಅಧ್ಯಾಯ 35ನೇ ವಚನ ಬೈಬಲಲ್ಲಿ ಓದುವಾಗ ದೇವರು 12 ಮಂದಿ ಶಿಷ್ಯರೊಂದಿಗೆ ಮಲಗಿದ್ದವರು ಅವರನ್ನು ಬಿಟ್ಟು ದೂರ ಕಾಡೊಳಗೆ ಹೋಗಿ ಪ್ರಾರ್ಥನೆ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ. ದಾವೀದರಸರು ಕೂಡ ಇದನ್ನೇ ಹೇಳಿದನೆ. ಕೀರ್ತನೆಗಳು 5ನೇ ಅಧ್ಯಾಯ 3ನೇ ವಚನದಲ್ಲಿ ಉದಯ ಕಾಲದಲ್ಲಿ ನನ್ನ ಸ್ವರ ನಿನಗೆ ಕೇಳಿ ಬರ್ತಿದೆ, ನಿನ್ನ ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಅಂತೇಳಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದನ್ನೇ ಹೇಳಿದ್ದಾರೆ. ಉದಯ ಕಾಲದಲ್ಲಿಯೇ ಯಾವಾಗಲೂ ನನ್ನನ್ನು ನೀನು ಸ್ಮರಿಸು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರ ಆತ್ಮ ಯಾರಲ್ಲಿದೆಯೋ ಅವರು ಯಾವಾಗಲೂ ಅವರ ಬಾಯಲ್ಲಿ ಸ್ತೋತ್ರ ಘನತೆಯನ್ನು ವರ್ಣಿಸುತ್ತಿರುವರು. ಪ್ರತಿ ಒಂದು ವಿಷಯಕ್ಕೆ ದೇವರ ವಾಕ್ಯವೆತ್ತಿ ಅವರು ಮಾತನಾಡುತ್ತಾರೆ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಬಿಡಿಯಾಗಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಸರಿಪಡಿಸಿಕೊಳ್ಳುವಂತೆ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮನ ಮೂಲಕ ನಡೆಸಿರಿ. ನಿಮ್ಮ ಪ್ರೀತಿ ಸಹಾಯದೇನು ಮಾಡಲು ಸಾಧ್ಯವಿಲ್ಲ. ಅವರವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ, ನಿಮ್ಮ ಮಾರ್ಗದಲ್ಲಿ ನಡೆಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಾನು ಕೂಡ ಹೆಚ್ಚೆಚ್ಚಾಗಿ ನಿಮ್ಮ ವಾಕ್ಯಗಳನ್ನು ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೀನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕೃಷಿ ಪ್ರಾಣಿ ಪಕ್ಷಿಗಳಲ್ಲಿ ವಿದ್ಯೆ ಬುದ್ಧಿ ಹೋಗುವಾಗಲೂ ಬಿಡುವಾಗಲೂ ಕೆಲಸದ ಕಾರ್ಯಗಳು ಪ್ರತಿಯೊಂದಲ್ಲೂ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.